ಆಫ್ಟರ್ನೂನ್. ಇವತ್ತು ಸ್ವಲ್ಪ ಆರಾಮಾಗಿ ಎದ್ದು ಒಂದು 8:30 ಸ್ಟಾರ್ಟ್ ಮಾಡಿದೆ ರೈಡು. ಸೊ ರೋಡ್ಸ್ ಚೆನ್ನಾಗಿದೆ. ಸೊ ಹನುಮಾನ್ ಗಾಡಿಯಿಂದ ಆರಾಮಾಗಿ ಬಂದೆ. ಸೊ ಈಗ ತಾನೇ ಪಂಜಾಬ್ ಕ್ರಾಸ್ ಮಾಡಿದೆ. ಸೊ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಬಠಿಂಡಾ ಇಲ್ಲಿಂದ ಒಂದು 40 ಕಿಲೋಮೀಟರ್ಸು. ಸೊ ಬಠಿಂಡಾ ರೀಚ್ ಆಗಿ ಅಲ್ಲಿಂದ ಒಂದು 40 ಕಿಲೋಮೀಟರ್ಸ್ಗೆ ನಾನು ಉಳ್ಕೊಳ್ಳೋ ಜಾಗ ಇರುತ್ತೆ. ನಿರ್ಮಲ್ ಸಿಂಗ್ ಅಂತ ಹೇಳಿದ್ನಲ್ಲ, ಅವ್ರ ಫ್ರೆಂಡ್ ಮನೆ ಅಂದರೆ ಅಲ್ಲಿ ವ್ಯವಸ್ಥೆ ಆಗಿದೆ ಉಳ್ಕೊಳ್ಳೋಕ್ಕೆ. ಸೊ ಬೇಸಿಕಲಿ ಅಲ್ಲಿ ನಮ್ಮ ಬೆಲ್ಲ ಮಾಡ್ತಾರಂತೆ. ಸೊ ಅದನ್ನು ನೋಡ್ಬೋದು. ಕೂಲ್. ಇಲ್ಲೊಂದು ಬ್ರೇಕ್ ತೊಗೊಳ್ಳೋಣ ಅಂತ ನಿಲ್ಲಿಸಿದೆ. ಬೇಗ ಸ್ಟಾರ್ಟ್ ಮಾಡ್ತೀನಿ, ಸೊ ದಟ್ ರಾತ್ರಿ ಕತ್ಲಲ್ಲಿ ಓಡಿಸ್ಬಾರ್ದು ಅಂತ. ಸರಿ ದನ್. ನಾನು ಬೈ ದ ವೇ ಇವತ್ತಿಗೆ 1 ತಿಂಗಳಾಯಿತು, ಕರೆಕ್ಟಾಗಿ 1 ತಿಂಗಳಾಯಿತು ರೈಡ್ ಸ್ಟಾರ್ಟ್ ಮಾಡಿ. ಸೊ ಫಾರ್ ಇಟ್ಸ್ ಬೀನ್ ಎನ್ ವಂಡರ್ಫುಲ್ ಜರ್ನಿ. ಕೂಲ್ ದೆನ್. ರೈಡ್ ಸ್ಟಾರ್ಟ್ ಮಾಡೋಣ. ನಾವು ಪ್ರಾಬ್ಲಿ ಎನಿಥಿಂಗ್ ಇಂಟ್ರೆಸ್ಟಿಂಗ್ ಕಮ್ಸ್ ಇನ್ ದ ಮಿಡ್ ವೇ ಕ್ಯಾಪ್ಚರ್ ಮಾಡ್ತೀನಿ. ಇಲ್ಲಾಂದರೆ ನಾವು ಬಠಿಂಡ ಆದಮೇಲೆ ಸಿಗೋಣ. ಬಾಯ್. ಪಂಜಾಬ್ ಎಂಟ್ರಿ ಆದಮೇಲೆ ಇಲ್ಲಿ ಒಂದು ಅಬ್ಲು ಅಂತ ಇಲ್ಲೊಂದು ವಿಲೇಜ್ಗೆ ಬಂದೆ. ಸೊ ಇಲ್ಲಿ ರಮನ್ ಪ್ರೀತ್ ಸಿಂಗ್ ಅಂತ ಒಬ್ಬ ಸೈಕ್ಲಿಸ್ಟ್ ಫ್ರೆಂಡು ಇಲ್ಲಿದ್ದಾರೆ ನೋಡಿ ಇವರು. ಸೊ ಇವರು ಪಾಪ ಮೇನ್ ರೋಡ್ಗೆ ಬಂದು 10 ಕಿಲೋಮೀಟರ್ಸ್ ಮೇನ್ ರೋಡ್ಗೆ ಬಂದು ನನ್ನ ಕರ್ಕೊಂಡ್ಬಂದರು. ಸೊ ಅಂದರೆ ಅಸಲಿ ಪಂಜಾಬ್ ನೋಡಬೇಕಂದ್ರೆ ಹಳ್ಳಿಗೆ ಬರಬೇಕು, ಹಳ್ಳಿಯಲ್ಲಿ ನೋಡಬೇಕು ಅಂದ್ಬಿಟ್ಟು ಈ ಶೋಯಿಂಗ್ ಮೀ ದ ವಿಲೇಜ್ ಆ್ಯಂಡ್ ದ ಆ್ಯಂಬಿಯನ್ಸ್ ಓವರ್ ಹಿಯರ್. ವೆರಿ ಸ್ವೀಟ್ ಆಫ್ ಹಿಮ್. ಅವ್ರ ಮನೆಯಲ್ಲೇ ಉಳ್ಕೊಂಡಿದ್ದೀನಿ. ಸೊ 6 ಗಂಟೆಗೆ ರೀಚ್ ಆಗಿಬಿಟ್ವಿ ಇಲ್ಲಿ. ಸೊ ಜಸ್ಟ್ ಈಗ ಏನಪ್ಪ ಹಳ್ಳಿ ಕುದಿಸ್ತಾ ಇದ್ದಾರೆ. ಇವರು ಅಷ್ಟೇ ಆ್ಯಕ್ಚುಲಿ K2K ಸೈಕ್ಲಿಸ್ಟ್. ಸೊ ಅಲ್ಲಿಂದನೇ ನನಗೆ ಪರಿಚಯ. ನಾನು ಅವ್ರು ಮೆಸೇಜ್ ಮಾಡಿದ್ದೆ 3 years ಬ್ಯಾಕ್. ಐ ಮೆಸೇಜ್ ಹಿಮ್ ಆಸ್ಕಿಂಗ್ ಹೌ ಇಸ್ ಇಟ್ ಲೈಕ್ ಆ್ಯಂಡ್ ವಾಟ್ ಆಲ್ ಥಿಂಗ್ಸ್ ನೀಡ್ಸ್ ಟು ಬಿ ಟೇಕನ್ ಕೇರ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ 3 years ಬ್ಯಾಕ್ ನಾನು ಮಾಡಲಿಲ್ಲ. ಬಟ್ ಈಗ ಮಾಡಬೇಕಾದ್ರೆ ಅವೇ ಕಾಲ್ ಮಾಡಿದ್ರು ಇವತ್ತು. ಕಾಲ್ ಮಾಡಿ ಈ ಆಸ್ ಮೀ ಆ್ಯಂಡ್ ಐ ಆಮ್ ಹಿಯರ್ ನೌ. So he regularly does cyclist. Basically he's a school teacher. So that is like a little shocker to me actually. मैं बहुत लोग देखा हूँ, मतलब जो IT वाले बहुत शौकीन रखते हैं साइकिलिस्ट का. मतलब पहली बार आप टीचर हो के very nice of you actually. ಅವ್ರ ಹಳ್ಳಿಯಲ್ಲಿ ಆ ಸೈಕ್ಲಿಸ್ಟ್ ಮಾಸ್ಟರ್ ಇದಾರಲ್ಲ ಅಂತ ಹೇಳಿದ್ರೆ ಇವ್ರು ತೋರಿಸ್ತಾರಂತೆ, ಯಾರು ಬೇಕಾದ್ರು ತೋರಿಸ್ತಾರಂತೆ ಇವ್ರನ್ನ. मैं अपनी भाषा में कर रहा हूँ, मतलब आई डिड मतलब इजी कनेक्ट हो जाए करके कन्नड़ में कर रहा हूँ मैं. लोकल लैंग्वेज में करना चाहिए, पंजाबी में करते हैं. अरे सही. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಕ್ಯಾ ನಾಮ್ ಹೈ? ರಮನ್ ಪ್ರೀತ್ ಅಬ್ಲು ಅಂತ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್. ಸೊ ಅವರು ತುಂಬ ರೈಡ್ಸ್ ಮಾಡಿದ್ದಾರೆ. ಅವ್ರದ್ದು ಒಂದು ಸರಿ ಚೆಕ್ ಮಾಡಿ ನೀವು.
ಆಗಿತ್ತು. ಚಪಾತಿ ಸಬ್ಜಿ ತೋರಿಸ್ನಲ್ಲ ಹಂಗೆ ಅದಿತ್ತು. ಫುಲ್ ಎಲ್ಲದಕ್ಕೂ ಮಸ್ತ್ ಗೀ ಹಾಕಿ ಸಕ್ಕತ್ತಾಗಿತ್ತು. ಉಪ್ಪಿನಕಾಯಿ ಅಂತೂ ಹೈಲೈಟ್ ಇತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಊಟ ಆಯಿತು. ಊಟ ಆದಮೇಲೆ ಬಟ್ಟೆ ಎಲ್ಲ ಸ್ವಲ್ಪ ಒಗ್ದಿರೋದಂಗೆ ಇತ್ತು. ಮತ್ತು ಅದು ಇನ್ನೊಂದ್ಸರಿ ಅವರು ವಾಷಿಂಗ್ ಮಿಷಿನಲ್ಲಿ ಹಾಕಿ ಡ್ರೈ ಮಾಡಿದ್ರು. ಮತ್ತು ಕೂತ್ಕೊಂಡು ಮಾತಾಡಿದ್ದೆ ಅಷ್ಟೇ. ಐ ಥಿಂಕ್ ಅವರು ತುಂಬಾ ಟ್ರಾವೆಲ್ ಮಾಡಿದ್ದಾರೆ, ಸೈಕಲ್ ಆಗಲಿ ಹಾಗೆ ಟ್ರಾವೆಲ್ ಮಾಡಿದ್ದಾರೆ. ಸೊ ಅವ್ರ ಸ್ಟೋರೀಸ್ ಅವ್ರು ಹಂಚ್ಕೊಳ್ಳೋದು, ನನ್ನ ಸ್ಟೋರೀಸ್ ನನಗೆ ಗೊತ್ತಿರೋದು ನಾನು ಹಂಚ್ಕೊಳ್ಳೋದು. ಸೊ ಮಜಾ ಇತ್ತು, ಮಾತಾಡಿದ್ವಿ. ಸೊ ಗುಡ್ ಡೇ ಆಯಿತು. ಸೊ ನಾಳೆ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಹೊರಡೋದು. ಇವ್ರ ಫ್ರೆಂಡ್ ಆ್ಯಕ್ಚುಲಿ ಇನ್ನೊಬ್ಬರು ಇದ್ದಾರೆ, ನಿರ್ಮಲ್ ಅಂತ. ಅವ್ರ ಮನೆಗೆ ಒಂದು 100 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸೊ ಅಲ್ಲಿಗೆ ಹೊರಡ್ತೀವಿ. ಸೊ ಅದು ಆನ್ ದ ವೇ ಟು ಅಮೃತ್ಸರ್ ಬೀಳುತ್ತೆ. ಸೊ ಕೂಲ್, ಅಷ್ಟೇ. ಚೆನ್ನಾಗಿತ್ತು ಇವತ್ತು. ಪಂಜಾಬ್ ಎಂಟ್ರಿ ಹಾಕಿದ್ದು ಮತ್ತು ಪಂಜಾಬ್ ಒಂದು ವಿಲೇಜ್ ಎಲ್ಲ ನೋಡಿದ್ದು, ಇವ್ರ ಮನೆಗೆ ಬಂದಿದ್ದು ಸೂಪರ್. ನಾಳೆ ಸಿಗೋಣ, ಬಾಯ್.